ಇದರ ಜೊತೆಗೆ ಈಗ ಇರಾನ್ ಮಿಸೈಲ್ ಆರ್ಭಟಕ್ಕೆ ಟೆಲ್ ಅವೀವ್ ಏನಿದೆ ಪೀಸ್ ಆಗಿದೆ. ಇರಾನ್ ದಾಳಿಯಿಂದ ಟೆಲ್ ಅವೀವ್ನಲ್ಲಿ 28 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇರಾನ್ನ ಮಿಸೈಲ್ ಆರ್ಭಟಕ್ಕೆ ಟೆಲ್ ಅವೀವ್ ಪೀಸ್. ಇರಾನ್ ದಾಳಿಯಿಂದ ಟೆಲ್ ಅವೀವ್ನಲ್ಲಿ 28 ಮಂದಿ ಸಾವನ್ನಪ್ಪಿದ್ದಾರೆ. ಟೆಲ್ ಅವೀವ್ನಲ್ಲಿ ಅಪಾರ್ಟ್ಮೆಂಟು ಕಟ್ಟಡಗಳೇನಿದೆ ಅದೆಲ್ಲವೂ ಕೂಡ ಧ್ವಂಸ ಆಗಿದೆ. ನಿರಂತರವಾಗಿ ಟೆಲ್ ಅವೀವ್ನಲ್ಲಿ ಸೈರನ್ ಸದ್ದು ಕೇಳಿ ಬರ್ತಾ ಇದೆ. ವಸತಿ ಕಟ್ಟಡಗಳು ಹಾನಿಯಾಗಿರೋ ಭಯಾನಕ ಡ್ರೋನ್ ದೃಶ್ಯ ಕೂಡ ಸಿಕ್ಕಿದೆ. ನೇರವಾಗಿ ಕಟ್ಟಡಗಳಿಗೆ ಗುರಿಯಾಗಿಸಿಕೊಂಡು ಇರಾನ್ನ ಮಿಸೈಲ್ಗಳು ಬಂದು ಅಪ್ಪಳಿಸ್ತಾ ಇದೆ. ನಿರಂತರವಾಗಿ ಸೈರನ್ ಸದ್ದು ಕೂಡ ಟೆಲ್ ಅವೀವ್ನಲ್ಲಿ ಕೇಳಿ ಬರ್ತಾ ಇದೆ. ವಸತಿ ಕಟ್ಟಡಗಳೇನಿದೆ ಅದು ಹೇಗೆ ಹಾನಿಯಾಗಿದೆ ಅನ್ನುವಂಥದ್ದನ್ನ ಡ್ರೋನ್ ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಆ ವಸತಿ ಕಟ್ಟಡಗಳೇನಿದೆ ಅದೆಲ್ಲವೂ ಕೂಡ ಛಿದ್ರ ಆಗಿರೋದು. 28 ಮಂದಿ ಸಾವನ್ನಪ್ಪಿದ್ದಾರೆ ಟೆಲ್ ಅವೀವ್ನಲ್ಲಿ. ಇಸ್ರೇಲ್ನಲ್ಲಿರುವಂತಹ ಟೆಲ್ ಅವೀವ್ನಲ್ಲಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ನಡೆಸಿರುವಂತಹ ಮಿಸೈಲ್ ದಾಳಿ, ಭಯಾನಕ ಡ್ರೋನ್ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಆ ಟಾಪ್ ಆಂಗಲ್ ಇಂದ ನೀವು ನೋಡ್ತಿದ್ರೆ ಅಲ್ಲಿ ಎಷ್ಟರ ಮಟ್ಟಿಗೆ ಹಾನಿ ಆಗಿದೆ, ಆ ಕಟ್ಟಡಗಳೆಲ್ಲ ಹೇಗೆ ಕೊಲ್ಯಾಪ್ಸ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ನಿರಂತರವಾಗಿ ಸೈರನ್ ಸೌಂಡ್ ಕೂಡ ಬರ್ತಾ ಇದೆ. ಅದರ ಜೊತೆಗೆ ಈ ಕಟ್ಟಡಗಳಿಗೆ ಗುರಿಯಾಗಿಸಿಕೊಂಡು ಏನು ದಾಳಿಯನ್ನು ನಡೆಸ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ಗಳು, ಜನ ವಾಸ ಮಾಡ್ತಾ ಇರುವಂಥ ಜಾಗ ಏನಿದೆ ಟೆಲ್ ಅವೀವ್ ಅಲ್ಲಿ, ಆ ಭಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇರಾನ್ ನಡೆಸ್ತಾ ಇರುವಂತಹ ದಾಳಿ ಇದು. ಇರಾನ್ನ ಮಿಸೈಲ್ಗಳು ಎಷ್ಟರ ಮಟ್ಟಿಗೆ ಹಾನಿ ಮಾಡಿದೆ ಅಪಾರ್ಟ್ಮೆಂಟ್ಗಳಿಗೆ ಅನ್ನುವಂಥದ್ದನ್ನು ಈ ಎರಡು ದೃಶ್ಯದಲ್ಲಿ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಅಪಾರ್ಟ್ಮೆಂಟು, ಕಟ್ಟಡ ಎಲ್ಲವೂ ಕೂಡ ಧ್ವಂಸ ಆಗಿದೆ. ಅಷ್ಟರ ಮಟ್ಟಿಗೆ ಪ್ರತಿ ದಾಳಿಗಳು ಮುಂದುವರಿತಾ ಇದೆ. ನೋಡಿ, ಒಂದ್ ಕಡೆ ನಾವು ಗಮನಿಸ್ತಾ ಇದ್ದೀವಿ, ಡ್ರೋನ್ ವಿಜುವಲ್ಸ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅಂದ್ರೆ ಈ 28 ಮಂದಿ ಸಾವನ್ನಪ್ಪಿದ್ದಾರೆ ಅಂತೇಳಿ ಎಕ್ಸಾಕ್ಟ್ ನಂಬರ್ಸ್ ಅಲ್ಲ, ಬಟ್ ಇನ್ನು ಆನಂತರದಲ್ಲಿ ಸಾವು ನೋವಿನ ಬಗ್ಗೆ ಅಧಿಕೃತ ಮಾಹಿತಿ ಸಿಗಬೇಕು. ಬಟ್ ಆರಂಭದಲ್ಲಿ ನಮಗೆ ಗೊತ್ತಾಗ್ತಾ ಇರುವಂಥ ವಿಚಾರ ಪ್ರಕಾರ 28 ಮಂದಿ ಸಾವನ್ನಪ್ಪಿದ್ದಾರೆ ಅಂತೇಳಿ. ಅಲ್ಲಿ ಇವ್ರ ಗುರಿಯಾಗಿ ಈಗ ಏನು ಇಸ್ರೇಲ್ ಸೇನೆ ಏನಿದೆ, ಇಸ್ರೇಲ್ ಸೇನೆ ಪ್ರಮುಖವಾಗಿ ಇರಾನ್ನ ಸರ್ಕಾರಿ ಕಚೇರಿಗಳೇನಿರುತ್ತೆ ಅದನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಇತ್ತ ಇವರು ಜನ ಇರುವಂಥ ಈ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳೇನಿರುತ್ತೆ ಆ ಅಪಾರ್ಟ್ಮೆಂಟ್ಗಳನ್ನ ಗುರಿಯಾಗಿಸಿಕೊಂಡು ಟೆಲ್ ಅವೀವ್ನಲ್ಲಿರುವಂತಹ ಜಾಗ ನಾವು ಗಮನಿಸ್ತಾ ಇರೋದು. ಅಲ್ಲಿ ಸುಮಾರು 28 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಈ ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿಯಿಂದಾಗ್ಲೂ ಕೂಡ ಅನೇಕ ಸಾವು ನೋವುಗಳು ಸಂಭವಿಸ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಇರಾನ್ ಇಸ್ರೇಲ್ ನಡುವೆ ಈ ಪ್ರತಿ ದಾಳಿ ಇದೆರಡೂ ಕೂಡ ಮುಂದುವರಿತಾ ಇದೆ. ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ ಸಾವಿನ ಸಂಖ್ಯೆ ಏನಿದೆ ಅದು 8ಕ್ಕೆ ಏರಿಕೆ ಆಗಿದೆ. ಆಮೇಲೆ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಮೃತಪಟ್ಟಿದ್ದಾರೆ, ಎಷ್ಟೆಷ್ಟು ಸಾವು ನೋವು ಸಂಭವಿಸ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಯಾಕಂತಂದ್ರೆ